ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್ 2025-26ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ದೇಶದ ಒಟ್ಟು ಬಾಹ್ಯ ಸಾಲವು 72.11 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ RBI ತಿಳಿಸಿದೆ. 2024-25ರ ಆರ್ಥಿಕ ವರ್ಷದಲ್ಲಿ ದೇಶದ ಬಾಹ್ಯ ಸಾಲವು 69.60 ಲಕ್ಷ ಕೋಟಿಯಷ್ಟಿತ್ತು. ಇದಕ್ಕೆ ಹೋಲಿಸಿದರೆ ಅಂದಾಜು 2.51 ಲಕ್ಷ ಕೋಟಿ ಹೆಚ್ಚಳವಾಗಿದೆ. ರೂಪಾಯಿ ಮತ್ತು ಇತರೆ ಪ್ರಮುಖ ಕರೆನ್ಸಿಗಳ ಎದುರು ಡಾಲರ್ ಮೌಲ್ಯದಲ್ಲಿ ಏರಿಕೆಯಿಂದ ಸಾಲದ ಪ್ರಮಾಣವು ಏರಿಕೆಯಾಗಿದೆ ಎಂದು ಹೇಳಿದೆ. ಬಾಹ್ಯ ಸಾಲ ಮತ್ತು GDP ನಡುವಿನ ಅನುಪಾತವು ಕಳೆದ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಶೇಕಡ 19.8ರಿಂದ ಶೇಕಡ 20.8ಕ್ಕೆ ಏರಿಕೆಯಾಗಿದೆ. ದೀರ್ಘಾವಧಿ ಸಾಲವು 58 ಲಕ್ಷ ಕೋಟಿಯಷ್ಟಾಗಿದೆ. ಒಟ್ಟು ಬಾಹ್ಯ ಸಾಲದಲ್ಲಿ ಅಲ್ಪಾವಧಿ ಸಾಲದ ಪಾಲು ಶೇಕಡ 19.6ರಷ್ಟಾಗಿದೆ. ಇದೇ ವೇಳೆ ವಿದೇಶಿ ವಿನಿಮಯ ಮೀಸಲು ಮತ್ತು ಅಲ್ಪಾವಧಿ ಸಾಲದ ನಡುವಿನ ಅನುಪಾತವು ಶೇಕಡ 21.6ಕ್ಕೆ ಹೆಚ್ಚಳವಾಗಿದೆ.